ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 78. ಮಹರ್ಷಿ ಕೋಣೆಗೆ ಬಂದಾಗ ಮಹಿಮಾ ಅವನು ನಾಳೆ ಹಾಕುವ ಶರ್ಟನ್ನು ಐರನ್ ಮಾಡುತ್ತಿದ್ದಳು. ಮೊದಲು ಡೋಬಿ ಅವರಿಂದ ಐರನ್ ಮಾಡಿಸುತ್ತಿದ್ದನು. ಮಹಿಮಾ ಅವನ ಬಟ್ಟೆಯನ್ನು ಮುಟ್ಟಿದರೆ ಬೈಯುತ್ತಿದ್ದನು. ಆದರೆ ಈಗ ಪ್ರತಿದಿನ ಅವನು ಹಾಕುವ ಬಟ್ಟೆಗಳನ್ನು ಇವಳೇ ಐರನ್ ಮಾಡಿ ಇಡುವುದು. ಬೇಡ ಎಂದರೂ ಅವಳು ಕೇಳುವುದಿಲ್ಲ ಎಂದು ಸುಮ್ಮನಾಗಿದ್ದಾನೆ. ಅವಳು ಟೇಬಲ್ ಬಳಿ ನಿಂತು ಐರನ್ ಮಾಡುತ್ತಿರುವುದನ್ನು ನೋಡಿದವನು, ನಾಳೆ ಅತ್ತೆ ದೇವಸ್ಥಾನಕ್ಕೆ ಬರ್ತಾರಂತೆ, ನಿನ್ನನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ. ನಾಳೆ ಎಸ್ಟೇಟ್ಗೇನು ಹೋಗುವುದು ಬೇಡ, ಬೇಗ ರೆಡಿಯಾಗು, ನಾನು ದೇವಸ್ಥಾನಕ್ಕೆ ಬಿಟ್ಟು ಹೋಗ್ತೀನಿ ಎಂದನು. ಅವನು ಬಿಟ್ಟು ಹೋಗ್ತೀನಿ ಎಂದದನ್ನು ಕೇಳಿ ಭಯವಾಯಿತು. ಒಬ್ಬಳೇ ಹೋದರೆ ಮತ್ತೆ ಆ ಕೊಲೆಗಾರ ಬಂದು ಏನಾದರೂ ಮಾಡುತ್ತಾನೆ ಎನ್ನುವ ಭಯ ಅವಳಿಗೆ. ಅಲ್ಲದೆ ಪಾರ್ಥ ಒಬ್ಬಳೇ ಎಲ್ಲಿಗೂ ಹೋಗಬೇಡ ಎಂದು ಎಚ್ಚರಿಕೆ ಕೊಟ್ಟಿದ್ದಾನಲ್ಲ. ದೇವಸ್ಥಾನಕ್ಕೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂದರೆ ನಾನು ಬರುವುದಿಲ್ಲ, ನೀವು ಕೂಡ ಅಲ್ಲೇ ಇರುವುದಾದರೆ ಬರ್ತೀನಿ ಎಂದಳು. ನಾನು ಕೂಡ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರಲು ನನಗೇನು ಕೆಲಸ ಇಲ್ಲ ಎಂದು ತಿಳಿದಿದ್ದೀಯಾ? ಕಾಲೇಜಿಗೆ ನಿಮ್ಮಪ್ಪ ಹೋಗ್ತಾರಾ ಎಂದು ಗದರಿದನು. ನಮ್ಮಪ್ಪ ಕಾಲೇಜಿಗೆ ಹೋಗುವುದಿಲ್ಲ, ಕೋರ್ಟಿಗೆ ಹೋಗ್ತಾರೆ, ಅದು ನಿಮಗೂ ಕೂಡ ಗೊತ್ತು. ನಾಳೆ ಒಂದು ದಿನ ಲೇಟಾಗಿ ಹೋದರೆ ಯಾರೂ ನಿಮ್ಮ ತಲೆ ತೆಗೆಯುವುದಿಲ್ಲ. ನೀವು ಅಲ್ಲಿಯೇ ಇರುವುದಾದರೆ ಬರ್ತೀನಿ, ಇಲ್ಲದಿದ್ದರೆ ಬರುವುದಿಲ್ಲ. ನಾನೇ ಅಮ್ಮನಿಗೆ ಕಾಲ್ ಮಾಡಿ ಬರುವುದಿಲ್ಲ ಎಂದು ಹೇಳ್ತೀನಿ ಎಂದಳು. ಇಂದು ತುಸು ಹೆಚ್ಚೇ ಧೈರ್ಯ ಬಂದಿತ್ತು ಅವಳಿಗೆ. ತುಂಬ ದಿನ ಆದ ಮೇಲೆ ಮಗಳನ್ನು ನೋಡುವುದಕ್ಕೋಸ್ಕರ ದೇವಸ್ಥಾನಕ್ಕೆ ಬರುತ್ತಿದ್ದಾರೆ. ಈಗ ಇವಳು ಬರುವುದಿಲ್ಲ ಎಂದರೆ ಅತ್ತೆ ಬೇಜಾರು ಮಾಡಿಕೊಳ್ಳುತ್ತಾರೆ ಎಂದು ಯೋಚಿಸಿದವನು, ಸರಿ, ನಾನು ನಿನ್ನ ಜೊತೆ ಬರ್ತೀನಿ, ಬೆಳಗ್ಗೆ ಬೇಗ ತಯಾರಾಗು ಎಂದು ಹೇಳಿ ಹೋಗಿ ಮಲಗಿದನು. ಅವನ ತನ್ನ ಮಾತಿಗೆ ಸುಲಭವಾಗಿ ಒಪ್ಪಿದ್ದನ್ನು ನೋಡಿ ಬಹಳವೇ ಸಂತೋಷವಾಯಿತು. ಮಲಗಿದವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಉಳಿದಳು. ನೀವು ಯಾಕೆ ನನಗೆ ಇಷ್ಟೊಂದು ಇಷ್ಟ, ನಿಮ್ಮನ್ನು ಯಾಕಿಷ್ಟು ಪ್ರೀತಿಸುತ್ತೇನೆ ಎಂದು ನನಗೂ ಕೂಡ ಗೊತ್ತಿಲ್ಲ. ನಿಮ್ಮ ತಿರಸ್ಕಾರದ ನಡುವೆಯೂ ನಿಮ್ಮಲ್ಲಿ ಈ ರೀತಿಯ ವ್ಯಾಮೋಹವೇಕೆ? ನಿಮ್ಮ ಉಸಿರಲ್ಲಿ ಬೆರೆತು ಹೋಗುವ ಆಸೆ, ನಿಮ್ಮ ತೋಳನ್ನು ಜೋಕಾಲಿ ಮಾಡಿ ತೂಗಾಡುವ ಆಸೆ, ನಿಮ್ಮ ಎದೆಗೂಡಲ್ಲಿ ಹುದುಗಿ ನನ್ನನ್ನೇ ಮರೆಯುವ ಆಸೆ, ಮೋಡ ಕರಗಿ ಮಳೆಯಾಗಿ ಭುವಿಯನ್ನು ಸೇರುವ ಹಾಗೆ ನಾನು ನಿಮ್ಮನ್ನು ಸೇರುವ ಆಸೆ. ನನ್ನ ಪ್ರೀತಿಯನ್ನು ನೋಡಿ ಎಲ್ಲರೂ ಹುಚ್ಚು ಪ್ರೀತಿ ಎಂದು ಅಣೆಪಟ್ಟಿ ಕಟ್ಟಿದರೂ ಸಹ ನನ್ನದು ಪರಿಶುದ್ಧ ಪ್ರೀತಿ. ಮೊದಲಾಗಿದ್ದರೆ ನಾನು ನಿಮ್ಮ ಹೆಂಡತಿಯಲ್ಲ ಎಂದು ದೂರ ಇರುವುದರಲ್ಲಿ ಅರ್ಥ ಇತ್ತು. ಆದರೆ ಈಗ ನೀವೇ ನನಗೆ ತಾಳಿ ಕಟ್ಟಿದ್ದೀರಾ. ಇನ್ನು ಯಾಕೆ ಇಷ್ಟು ನಮ್ಮಿಬ್ಬರ ಮಧ್ಯೆ ದೂರ ಎನ್ನುವುದು ನನಗೆ ತಿಳಿಯುತ್ತಿಲ್ಲ. ನಿಮ್ಮ ಹೃದಯವನ್ನು ಯಾಕಿಷ್ಟು ಕಲ್ಲು ಮಾಡಿಕೊಂಡಿದ್ದೀರಾ? ಇನ್ನು ಎಷ್ಟು ದಿನ ನಾನು ನಿಮಗೋಸ್ಕರ ಕಾಯುವುದು ಎಂದು ಅವನನ್ನು ನೋಡುತ್ತಲೇ ತನ್ನಂತಾನೇ ಹೇಳಿಕೊಂಡಿದ್ದಳು. ನಂತರ ಎಚ್ಚೆತ್ತು, ನನ್ನದು ಎಂತಹ ಹುಚ್ಚು ಆಸೆ, ನನ್ನ ಆಸೆ ನೆರವೇರುವುದಾ ಎಂದುಕೊಂಡವಳ ಕಣ್ಣುಗಳು ತುಂಬಿದವು. ಇಳಿಯಬೇಡ ಎಂದು ಹೇಳಿದರೂ ಸಹ ಕೆನ್ನೆಯ ಮೇಲೆ ಇಳಿದ ಕಣ್ಣೀರನ್ನು ತೊಡೆದುಕೊಂಡು ತನ್ನ ಕೆಲಸ ಮುಂದುವರಿಸಿದಳು. ಇವತ್ತಾದರೂ ಬೇಗ ರೆಡಿ ಆಗ್ತೀಯಾ, ಇಲ್ಲ ಇವತ್ತು ಒಂದು ದಿನ ಮಾಡ್ತೀಯಾ ಎಂದು ಹೇಳುತ್ತಲೇ ಒಳಬಂದಿದ್ದನು. ಆಗಲೇ ಮಹಿಮಾ ತಯಾರಾಗಿ ನಿಂತಿದ್ದವಳು, ರೆಡಿಯಾಗಿದ್ದೀನಿ, ನೀವು ರೆಡಿಯಾಗಬೇಕು ಎಂದಳು. ನಾನು ರೆಡಿಯಾಗಿ ಬರ್ತೀನಿ, ಅಷ್ಟರಲ್ಲಿ ತಿಂಡಿ ತಿನ್ನು ಹೋಗು ಎನ್ನುತ್ತಿದ್ದ ಹಾಗೆ, ಇಲ್ಲ ದೇವಸ್ಥಾನದಿಂದ ಬಂದು ತಿಂತೀನಿ ಎಂದವಳ ಮಾತು ಕೇಳಿ, ತಿಂಡಿ ತಿನ್ನದೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ತಲೆ ಸುತ್ತಿ ಬಿದ್ದು ನಾನು ಬೇರೆ ನಿನ್ನ ಸೇವೆ ಮಾಡಬೇಕಾ? ಬಾಯಿ ಮುಚ್ಕೊಂಡು ಹೋಗಿ ತಿಂಡಿ ತಿನ್ನು ಎಂದು ಗದರಿದನು. ಪೂಜೆ ಮಾಡದೆ ತಿಂಡಿ ತಿನ್ನಲು ನನಗೆ ಮನಸ್ಸಾಗುವುದಿಲ್ಲ, ದೇವಸ್ಥಾನದಿಂದ ಬಂದು ತಿನ್ನುತ್ತೇನೆ ಎಂದವಳ ಮಾತು ಕೇಳಿ ಕೋಪಗೊಂಡವನು, ನೀನು ತಿಂಡಿ ತಿಂದರೆ ಮಾತ್ರ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ, ಇಲ್ಲದಿದ್ದರೆ ನಾನೊಬ್ಬೇ ಹೋಗ್ತೀನಿ ಎಂದನು. ಅವನ ಮಾತು ಕೇಳಿ ವಿಧಿ ಇಲ್ಲದೆ ತಿಂಡಿ ತಿನ್ನಲು ಹೊರಟಳು. ಅವಳು ತಿಂಡಿ ತಿಂದ ನಂತರ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದನು. ಅವರು ಬರುವ ವೇಳೆಗಾಗಲೇ ಅಪ್ಪಣ್ಣ ಅವರು ಮೊದಲೇ ಬಂದು ಇವರಿಗಾಗಿ ಕಾಯುತ್ತಾ ನಿಂತಿದ್ದರು. ಕಾರಿನಿಂದ ಇಳಿದವಳು ತನ್ನ ಅಮ್ಮನ ಬಳಿಗೆ ಓಡಿ, ಅಮ್ಮ ಬಂದು ತುಂಬ ಹೊತ್ತಾಯ್ತಾ? ನಾವು ಬರುವುದು ಲೇಟಾಯಿತು ಎಂದಳು. ಹಾಗೇನಿಲ್ಲ, ನಾನು ಈಗಷ್ಟೇ ಬಂದೆ, ಹೇಗಿದ್ದೀಯಾ ಎಂದು ಮಗಳ ಕೆನ್ನೆ ಸವರುತ್ತಾ ಕೇಳಿದರು. ಚೆನ್ನಾಗಿದ್ದೀನಿ ಅಮ್ಮ,
ನಿನ್ನನ್ನು ನೋಡಬೇಕು ಎಂದರೆ ಈ ರೀತಿ ದೇವಸ್ಥಾನಕ್ಕೆ ಬರಬೇಕು. ನಾನೆಂಥ ನತಾದೃಷ್ಟೆ ನೋಡು ಎಂದವಳ ಕಣ್ಣು ತುಂಬಿದವು. ತನ್ನ ಅತ್ತೆಯನ್ನು ಮನೆಗೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಎನ್ನುವ ಬೇಸರ ಮಹರ್ಷಿಗೂ ಕೂಡ ಇತ್ತು. ಮಹಿಮಾಳ ಮಾತು ಕೇಳಿ ಅವನು ಕೂಡ ಒಳಗೊಳಗೆ ನೊಂದು ಹೋದನು. ಹಾಗೆಲ್ಲ ಯಾಕೆ ಮಾತಾಡ್ತೀಯ ಮಹಿಮಾ? ನೀನು ಅದೃಷ್ಟವಂತೆ ಆಗಿರುವುದಕ್ಕೆ ನಿನ್ನ ಪ್ರೀತಿ ನಿನಗೆ ಸಿಕ್ಕಿರುವುದು. ನೀವಿಬ್ಬರು ಒಂದಾಗುವುದೇ ಇಲ್ಲವೇನೋ ಎನ್ನುವಂತಹ ಸಮಯದಲ್ಲಿ ಇಬ್ಬರು ಮದುವೆಯಾಗಿದ್ದೀರ. ಮುಂದೆ ಎಲ್ಲವೂ ಒಳ್ಳೆಯದೇ ಆಗಬಹುದು, ಯಾರಿಗೆ ಗೊತ್ತು ಎಂದು ಹೇಳುತ್ತಾ ಮಗಳಿಗೆ ಸಮಾಧಾನ ಮಾಡಿದರು. ನಾನು ಕೂಡ ಅದೊಂದು ಅಮೃತ ಗಳಿಗೆಗೋಸ್ಕರ ಕಾಯುತ್ತಿದ್ದೇನೆ ಎಂದಳು. ಮೂವರು ಗರ್ಭಗುಡಿಗೆ ಹೋಗಿ ಶಿವನ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಆವರಣಕ್ಕೆ ಬಂದು ಅಪರ್ಣ ಮಹಿಮಾ ಇಬ್ಬರು ಕುಳಿತಿದ್ದರೆ ಮಹರ್ಷಿ ಸುಮ್ಮನೆ ನಿಂತಿದ್ದನು. ಅವನು ನಿಂತಿರುವುದನ್ನು ನೋಡಿದ ಅಪರ್ಣ ಅವರು, ಮಹರ್ಷಿ ಬಾಯಿಲಿ ಕುಳಿತುಕೋ ಎಂದು ಇನ್ನೊಂದು ಬದಿಯಲ್ಲಿ ಇದ್ದ ಜಾಗವನ್ನು ತೋರಿಸುತ್ತಾ ಹೇಳಿದರು. ಅವರ ಮಾತಿಗೆ ಏನೂ ಹೇಳದೆ ಮೌನವಾಗಿ ಬಂದು ಅವರ ಪಕ್ಕ ಕುಳಿತನು. ಅಮ್ಮ, ಅಪ್ಪನಿಗೆ ನನ್ನ ಮೇಲಿನ ಕೋಪ ಇನ್ನೂ ಹಾಗೇ ಇದೆಯಾ? ತನ್ನಮ್ಮನ ಭುಜಕ್ಕೆ ಒರಗುತ್ತಲೇ ಕೇಳಿದಳು. ನಿಮ್ಮಪ್ಪ ಹಿಂದೆ ಆಗಿದ್ದನ್ನು ಮರೆತು ಮುಂದೆ ಆಗೋದರ ಬಗ್ಗೆ ಯೋಚಿಸಿದ್ದರೆ ನನಗೆ ಎಷ್ಟು ನೋವು ಇರುತ್ತಿರಲಿಲ್ಲ ಮಹಿಮಾ. ಅವರ ಹಠ ದ್ವೇಷ ಸದ್ಯಕ್ಕೆ ಮುಗಿಯುವಂಥದ್ದಲ್ಲ. ಮನೆಯಲ್ಲಿ ನಿನ್ನ ಹೆಸರು ಎತ್ತಿದರೆ ಸಾಕು, ಅವರು ಮನುಷ್ಯ ಎನ್ನುವುದನ್ನೇ ಮರೆಯುತ್ತಾರೆ ಎಂದು ಹೇಳುವಾಗ ಇದೊಂದು ವಿಷಯದಲ್ಲಿ ಆ ಜೀವ ಎಷ್ಟು ನೋವು ತಿನ್ನುತ್ತಿದೆ ಎಂದು ತಿಳಿಯುತ್ತಿತ್ತು. ಅಮ್ಮ, ಹಾಗಾದರೆ ಅಪ್ಪ ಬದಲಾಗುವುದು ಯಾವಾಗ? ನಮ್ಮ ಎರಡು ಕುಟುಂಬವು ಒಂದಾಗುವುದು ಯಾವಾಗ ಎಂದಳು. ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ ಮಹಿಮಾ. ಅದಕ್ಕೆ ಇರುವುದು ಒಂದೇ ಪರಿಹಾರ ಎಂದರು. ತನ್ನ ತಾಯಿಯ ಮಾತು ಅರ್ಥವಾಗದೆ ಏನಮ್ಮ ಅದು ಎಂದಳು. ಅವಳ ಕೈಯನ್ನು ಹಿಡಿದು ತನ್ನ ಮಡಿಲ ಮೇಲೆ ಇರಿಸಿಕೊಂಡು ಪಕ್ಕದಲ್ಲಿಯೇ ಕುಳಿತಿದ್ದ ಮಹರ್ಷಿ ಕೈಯನ್ನು ಹಿಡಿದು ಮಹಿಮಾಳ ಕೈ ಮೇಲೆ ಇರಿಸಿ, ನೀವಿಬ್ಬರು ಆದಷ್ಟು ಬೇಗ ಒಂದು ಮೊಮ್ಮಗುವನ್ನು ಕೊಟ್ಟರೆ ನಿಮ್ಮಪ್ಪ ನನ್ನ ಅತ್ತಿಗೆ ಎಲ್ಲರೂ ಬದಲಾಗುತ್ತಾರೆ. ನಮ್ಮ ಎರಡೂ ಕುಟುಂಬಗಳನ್ನು ಒಂದು ಮಾಡುವುದು ನಿಮ್ಮಿಬ್ಬರ ಕೈಯಲ್ಲಿದೆ ಎಂದು ಖುಷಿಯಲ್ಲಿಯೇ ಹೇಳಿದರು. ತನ್ನ ಅತ್ತೆಯ ಮಾತು ಕೇಳುತ್ತಿದ್ದ ಹಾಗೆ ಮಹಿಮಾಳ ಕೈ ಮೇಲೆ ಇದ್ದ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ತನ್ನ ತಾಯಿಯ ಮಾತು ಕೇಳಿದವಳಿಗೆ ಇದು ಕುಟುಂಬಕ್ಕೋಸ್ಕರ ಮಾತ್ರವಲ್ಲದೆ ತನ್ನ ತಾಯಿಯ ಆಸೆ ಕೂಡ ಎಂದು ತಿಳಿದು ಹೋಗಿತ್ತು. ಅಮ್ಮ, ನಮ್ಮಿಬ್ಬರ ಮಧ್ಯೆ ಏನಿದೆ ಎಂದು ತಿಳಿಯದೆ ಅದೆಂತಹ ಆಸೆ ಬೆಳೆಸಿಕೊಂಡಿದ್ದೀಯಮ್ಮ. ನಿನ್ನ ಈ ಆಸೆ ಎಂದಿಗೂ ನೆರವೇರುವುದಿಲ್ಲ ಎಂದು ನಾನು ಹೇಗೆ ಹೇಳಲಿ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು. ತನ್ನ ಅತ್ತೆಯ ಮಾತು ಕೇಳಿ ಮಹರ್ಷಿಗೆ ಅಂದು ತನ್ನ ಮಾವ ತನ್ನ ಬಳಿ ಆಡಿದ ಮಾತುಗಳು ನೆನಪಿಗೆ ಬಂದಿದ್ದವು. ಅಂದು ಕಾಲೇಜು ಮುಗಿಸಿದ ಮಹರ್ಷಿ ಮನೆಗೆ ಬರುತ್ತಿರುವಾಗ ದಾರಿ ಮಧ್ಯದಲ್ಲಿ ಮಾಧವನ್ ಅವರ ಕಾರು ಕೆಟ್ಟು ನಿಂತಿದ್ದರಿಂದ ಕಾರಿನಿಂದ ಇಳಿದವರು ಕಾರಿನ ಮುಂಭಾಗದಲ್ಲಿ ಏನಾಗಿದೆ ಎಂದು ಪರೀಕ್ಷಿಸುತ್ತಾ ನಿಂತಿದ್ದರು. ಅದಾಗಲೇ ಕತ್ತಲಾಗುತ್ತಾ ಬಂದಿತ್ತು. ಆ ಸಮಯದಲ್ಲಿ ಅಲ್ಲಿ ಹೆಚ್ಚಿಗೆ ವಾಹನಗಳು ಓಡಾಡುವುದಿಲ್ಲ. ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಮಹರ್ಷಿಗೆ ಮಾಧವನ್ ಅವರ ಕಾರು ಕೆಟ್ಟಿರುವುದನ್ನು ನೋಡಿ ಅದೇಕೋ ಹಾಗೆ ಸುಮ್ಮನೆ ಹೋಗಲು ಮನಸ್ಸಾಗಲಿಲ್ಲ. ಆ ಕಾರಿನಿಂದ ಸ್ವಲ್ಪ ಮುಂದೆ ಕಾರು ನಿಲ್ಲಿಸಿ ಅದರಿಂದ ಇಳಿದ ಬಂದವನು, ಏನಾದರೂ ಸಹಾಯ ಬೇಕಿತ್ತಾ ಎಂದನು. ಅವನ ಧ್ವನಿ ಕೇಳಿ ನೋಡಿದವರು ಕೋಪಗೊಂಡು, ನಿನ್ನಂಥವನ ಸಹಾಯ ನನಗೆ ಬೇಕಾಗಿಲ್ಲ ಎಂದರು ಕೋಪದಲ್ಲಿ. ಅವರ ಮಾತು ಕೇಳಿ ಮಹರ್ಷಿಗೂ ಕೂಡ ಕೋಪ ನೆತ್ತಿಗೇರಿತು. ನೀವು ಸಂಬಂಧಿಕರು ಎಂದು ನಾನು ಹೀಗೆ ಕೇಳುತ್ತಿಲ್ಲ. ನಿಮ್ಮ ಜಾಗದಲ್ಲಿ ಒಬ್ಬ ಭಿಕ್ಷುಕ ಇದ್ದರೂ ಸಹ ಸಹಾಯ ಮಾಡುತ್ತಿದ್ದೆ ಎಂದನು ಅದೇ ಚೂಪು ನೋಟದಲ್ಲಿ. ಮಹರ್ಷಿ ಭಿಕ್ಷುಕ ಎಂದದನ್ನು ಕೇಳಿ ಮಾಧವನ್ ಅವರಿಗೆ ಸಹಿಸಲಾಗದೆ ಒಡನೆ ಅವಳ ಕೊರಳ ಪಟ್ಟಿಗೆ ಕೈ ಹಾಕಿದ್ದರು. ಮುಂದುವರೆಯುವುದು. ಧನ್ಯವಾದಗಳು.